ನಮಸ್ಕಾರ ವೀಕ್ಷಕರೇ. ಸದ್ಯ ಭಾರತಕ್ಕೆ ಸಂಕಷ್ಟದ ಅಲರ್ಟ್ ಮೆಸೇಜ್ ಬಂದಿದೆ. ಮಧ್ಯಪ್ರಾಚ್ಯ ಯುದ್ಧದ ಸೈಡ್ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ತಟ್ಟೋ ಸಾಧ್ಯತೆ ಇದೆ ಅನ್ನೋದನ್ನ ಖುದ್ದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಅದನ್ನ ನಿರ್ವಹಿಸೋದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಆದ್ರೆ ಮೋದಿ ಅಲರ್ಟ್ ಮೆಸೇಜ್ ಕೊಟ್ಟಿದ್ದೆ ತಡ, ಮೋದಿ ಫೇಲ್ಯೂರ್, ಪ್ರಧಾನಿಗೆ ಎಜುಕೇಶನ್ ಇಲ್ಲ, ಎಲೆಕ್ಷನ್ ಮುಗಿಯೋ ತನಕ ಇಲ್ಲದೆ ಇರೋದನ್ನ ಈಗ ಮಾಡ್ತಾ ಇದ್ದಾರೆ, ಮೋದಿಯಿಂದ ದೇಶ ಬರ್ಬಾದ್ ಆಗ್ತಾ ಇದೆ, ಹೀಗೆ ಸಾವಿರಾರು ಟೀಕೆಗಳು ಬರ್ತಾ ಇದೆ. ಆದರೆ ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರದಿಂದ ಆಗಿರೋ ಪ್ರಮುಖ ಬದಲಾವಣೆಗಳನ್ನ ಯಾವತ್ತೂ ಇಗ್ನೋರ್ ಮಾಡೋದಕ್ಕೆ ಆಗೋದಿಲ್ಲ. ಆ ಕೆಲಸಗಳು ಆಗಿಲ್ಲದೆ ಇದ್ದಿದ್ರೆ ಇವತ್ತು ನಮ್ಮ ದೇಶ ಆಗ್ಲಿ ಅಥವಾ ನಾವಾಗ್ಲಿ ಎಲ್ಲಿ ಇರ್ತಾ ಇದ್ವಿ ಅನ್ನೋದನ್ನ ಪ್ರತಿಯೊಬ್ಬರು ಆಲೋಚಿಸಬೇಕಾಗತ್ತೆ. ಆ ಪ್ರಮುಖ ಕೆಲಸಗಳು ಯಾವುದು ಅನ್ನೋದನ್ನ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪೆಟ್ರೋಲ್ ಹಾಗೂ ಡೀಸೆಲ್ ರೇಟ್ ಹೆಚ್ಚಳ, ಮಾರ್ಕೆಟ್ ತಳಮಳ, ಖುದ್ದು ಪ್ರಧಾನಿ ಮೋದಿಯಿಂದ ಸಲಹೆಗಳು, ಇವು ಇನ್ನೊಂದು ವರ್ಷಗಳ ಕಾಲ ಭಾರತದ ಆರ್ಥಿಕತೆ ಹಾಗೂ ಜನಜೀವನದ ಬಗ್ಗೆ ಗಂಭೀರ ಯೋಚನೆ ಬರುವಂತೆ ಮಾಡ್ತಾ ಇದೆ. ಒಂದು ಮನೆ 4 ಸದಸ್ಯರಿರೋ ಕುಟುಂಬ ಅಂತ ಪರಿಗಣಿಸಿ ಆ ಮನೆಗೆ ಕಷ್ಟ ಬಂದಿದೆ ಅಂತ ಆದ್ರೆ ಮನೆ ಯಜಮಾನ ಹೇಳಿದ್ದಾನೆ ಎಲ್ಲರೂ ಪಾಲಿಸ್ತಾರೆ. ನಮ್ಮಿಂದ ಕುಟುಂಬಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನ ಆಲೋಚಿಸ್ತಾರೆ. ಆದ್ರೆ ದೇಶವನ್ನ ಒಂದು ಕುಟುಂಬ ಅಥವಾ ಮನೆ ಅಂತ ಪರಿಗಣಿಸೋದಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮವರೆಲ್ಲರೂ ನಮ್ಮವರಲ್ಲ, ಭಾರತದಲ್ಲಿರೋ ಎಲ್ಲರೂ ಭಾರತವನ್ನ ಪ್ರೀತಿಸೋದಿಲ್ಲ. ಇದೆಲ್ಲವೂ ನಿಮಗೆ ಗೊತ್ತಿರೋದೆ. ಒಂದು ವೇಳೆ ಭಾರತದಲ್ಲಿ ಪೆಟ್ರೋಲ್ ಗುಂಡಿ ಇದ್ದು ಅದನ್ನ ಪೂರೈಸೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇರ್ಲಿಲ್ಲ ಅಂದಿದ್ರೆ ನಾವು ನೀವು ಎಲ್ಲರೂ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಿತ್ತು. ಮಾಡೋದು ನಮ್ಮ ಹಕ್ಕು ಕೂಡ. ಆದ್ರೆ ಈಗ ಸಮಸ್ಯೆ ನಮ್ಮದಲ್ಲ ಅನ್ನೋದು ಗೊತ್ತಿದ್ರು ಮೋದಿಯಿಂದ ಪ್ರಯೋಜನ ಇಲ್ಲ ಅನ್ನೋ ಮೊದಲು ಕಳೆದ 12 ವರ್ಷಗಳಲ್ಲಿ ಆದ ಬೆಂಚ್ ಮಾರ್ಕ್ ಬದಲಾವಣೆಗಳನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಮೊದಲನೆಯದು UPI. ಇಡೀ ಜಗತ್ತಿನಲ್ಲೇ ಅತ್ಯಂತ ವ್ಯಾಪಕ ಹಾಗೂ ಅತ್ಯಂತ ಹೆಚ್ಚು ಬಳಕೆ ಆಗ್ತಾ ಇರೋದು ಭಾರತದ UPI. ಪ್ರತಿ ತಿಂಗಳು 18 ಬಿಲಿಯನ್ಗೂ ಅಧಿಕ ಟ್ರಾನ್ಸಾಕ್ಷನ್ ಇದರ ಮೂಲಕ ಆಗ್ತಾ ಇದೆ. ಅದೃಷ್ಟವಶಾತ್ ಭಾರತದ ಮುಕ್ಕಾಲುವಾಸಿ ಜನರು ಇದನ್ನ ವಿರೋಧ ಮಾಡದೆ ಬಳಸ್ತಾ ಇದ್ದಾರೆ, ಅದಕ್ಕೆ ಅಡ್ಜಸ್ಟ್ ಕೂಡ ಆಗಿದ್ದಾರೆ. ಆದ್ರೆ ಡಿಜಿಟಲ್ ಇಂಡಿಯಾ ಅಥವಾ ಡಿಜಿಟಲ್ ಟ್ರಾನ್ಸಾಕ್ಷನ್ ನ ನಿಜವಾದ ಇಂಪ್ಯಾಕ್ಟ್ ಏನು ಅನ್ನೋದು ತುಂಬಾ ಜನರಿಗೆ ಇನ್ನೂ ಗೊತ್ತಿಲ್ಲ. ಮೋದಿ ವಿದೇಶ ಪ್ರವಾಸದಲ್ಲಿ UPI ಒಪ್ಪಂದ ಕೂಡ ಮಹತ್ವದ ಪಾತ್ರವನ್ನ ವಹಿಸಿದ್ದು ಈಗಾಗಲೇ ಹಲವು ದೇಶಗಳ ಜೊತೆಗೆ ಒಪ್ಪಂದ ನಡೆದಿದೆ. ಇವತ್ತು ಡಾಲರ್ ಮುಂದೆ ನಮ್ಮ ರುಪಿ ಕುಗ್ಗಿದೆ ಅನ್ನೋ ಮುನ್ನ 8 ದೇಶಗಳು ನಮ್ಮ ಕರೆನ್ಸಿಯನ್ನ ಸುಲಭವಾಗಿ ಸ್ವೀಕರಿಸ್ತಾ ಇವೆ. ಯಾವ ಎಕ್ಸ್ಚೇಂಜ್ ತಲೆಬಿಸಿ ಇಲ್ಲ ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕು. ಇನ್ನೊಂದು ಜನಧನ್ ಅಕೌಂಟ್. ಅಯ್ಯ ಬರ್ತಾರೆ, ಅಣ್ಣ ಬರ್ತಾರೆ, ಇವರು ಗೆಲ್ಬೇಕು, ಅವರು ಸೋಲ್ತಾರೆ, ಹೀಗೆ ಜನಸಾಮಾನ್ಯರಲ್ಲಿ ನಾನಾ ರೀತಿಯ ಅಭಿಪ್ರಾಯಗಳಿವೆ. ಯಾರೇ ಬಂದ್ರು ಅವ್ರು ಚೆನ್ನಾಗಿರ್ತಾರೆ, ನಿನ್ನ ಕತೆ ಏನು ಅನ್ನೋದನ್ನ ಜನರು ಪ್ರಶ್ನೆ ಮಾಡ್ಕೊಂಡಿರ್ಲಿಲ್ಲ. ಸರ್ಕಾರದಿಂದ ಜನರಿಗೆ ಸೌಲಭ್ಯ ತಲುಪೋ ಮುನ್ನ 100 ತಿಮಿಂಗಿಲಗಳು ಕಾಯ್ತಾ ಇರುತ್ತೆ ಅನ್ನೋದು ಮ್ಯಾಂಡೇಟ್ ಆಗಿತ್ತು. ಆದ್ರೆ ಸುಮಾರು 55 ಕೋಟಿ ಜನಧನ್ ಅಕೌಂಟ್ ಮೂಲಕ ಜನರಿಗೆ ಸೇರ್ಬೇಕಾದ ಹಣ ಯಾವ ಪಿಶಾಚಿ ಬಾಯಿಗೂ ಹೋಗದೆ ಜನರಿಗೆ ಸೇರ್ತಾ ಇದೆ. ಇನ್ನು ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋ ಕಾನ್ಸೆಪ್ಟ್ ನಿಂದ ಸುಮಾರು 81 ಕೋಟಿ ಜನರಿಗೆ ನೇರವಾಗಿ ಪಡಿತರ ಸೇವೆ ತಲುಪ್ತಾ ಇದೆ. ರೈತರ ವಿಚಾರಕ್ಕೆ ಬಂದ್ರೆ ಸ್ವಾತಂತ್ರ್ಯದ ನಂತರ ಅತ್ಯಂತ ಸಮಸ್ಯೆಗಳನ್ನ ಎದುರಿಸಿದ್ದ ಹಾಗೂ ಎದುರಿಸುತ್ತಾ ಇರುವ ವರ್ಗ ಅಂದ್ರೆ ಅದು ರೈತ ವರ್ಗ. ರೈತ ದೇಶದ ಬೆನ್ನೆಲುಬು ಅನ್ನೋದು ಹೇಳಿಕೆಗಷ್ಟೇ ಸೀಮಿತ ಆಗಿತ್ತು. ಆದ್ರೆ ಇವತ್ತು ರೈತರಿಗೆ ಸೇರಬೇಕಾದ ಲಾಭ ಹಾಗೂ ಫಲಗಳು ನೇರವಾಗಿ ನಿಗದಿತ ಸಮಯಕ್ಕೆ ಸರಿಯಾಗಿ ಅವರ ಅಕೌಂಟ್ಗೆ ಬರ್ತಾ ಇರೋದು ಪ್ರಗತಿಯ ಸಂಕೇತ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಅದೇ ರೀತಿ ಬಡವರ ಸಹಾಯಕ್ಕೆ ಬರ್ತಾ ಇರೋದು ಆಯುಷ್ಮಾನ್ ಭಾರತ್ ಯೋಜನೆ. ಆಸ್ಪತ್ರೆ ಬಿಲ್ ಅನ್ನೋ ಭಯವನ್ನ ಇದು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡಿದೆ. ಜನೌಷಧ ಕೇಂದ್ರಗಳು ಎಷ್ಟೋ ಬಡವರಿಗೆ ಆಸರೆಯಾಗಿವೆ. ಜಲಜೀವನ್ ಮಿಷನ್ ನಿಂದ ಹಳ್ಳಿ ಮೂಲೆಯಲ್ಲಿರೋ ಮನೆಗಳಿಗೂ ನೀರಿನ ಕನೆಕ್ಷನ್ ಸಿಕ್ಕಿದೆ. LPG ಸಿಲಿಂಡರ್ ಬುಕಿಂಗ್ ಅನ್ನೋದೆಲ್ಲ ಕೇವಲ ಮಧ್ಯಮ ವರ್ಗ ಹಾಗೂ ಶ್ರೀಮಂತರಿಗೆ ಮಾತ್ರ ಸಂಬಂಧಪಟ್ಟ ವಿಚಾರ ಆಗಿದ್ದ ಕಾಲದಲ್ಲಿ ಅದನ್ನ ಸುಲಭವಾಗಿ ಮನೆಗೆ ತಲುಪಿಸಿ ಬಡವರ ಮನೆಗೂ ಗ್ಯಾಸ್ ಕನೆಕ್ಷನ್ ಸಿಗೋ ಹಾಗೆ ಆಗಿದ್ದು ಮೋದಿ ಸರ್ಕಾರದ ಅಡಿಯಲ್ಲೇ. ಅವತ್ತಿದ್ದ ರೇಟ್ಗಿಂತ ಈಗ ಸಿಲಿಂಡರ್ ರೇಟ್ ಎಷ್ಟೋ ಕಮ್ಮಿ ಇದೆ. ಆದ್ರೆ ಇವತ್ತು ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಗ್ಯಾಸ್ ಸೇವೆಯಲ್ಲಿ ವ್ಯತ್ಯಯ ಆಗಿದ್ರೆ ಮೋದಿಗೆ ರಾಜೀನಾಮೆ ಕೇಳೋ ಮಟ್ಟಕ್ಕೆ ಕೆಲವರು ಮುಂದಾಗಿದ್ದಾರೆ. ಇನ್ನು ದೇಶದ ಒಳನೋಟವನ್ನ ನೋಡ್ತಾ ಹೋಗೋದಾದ್ರೆ ಸ್ವಚ್ಛ ಭಾರತ್ ಅಭಿಯಾನ ಕೂಡ ದೊಡ್ಡ ಬದಲಾವಣೆಯನ್ನ ತಂದಿದೆ. ಭಾರತ ಅಂದ್ರೆ ಕೊಳಕು ಗಲೀಜು ಅನ್ನೋ ರೀತಿ ಹೊರ ಜಗತ್ತಿಗೆ ಬಿಂಬಿತ ಆಗಿತ್ತು. ಅದಕ್ಕೆ ತಕ್ಕಂತೆ ಎಡಚರರು ಹಾಗೂ ಭಾರತ ವಿರೋಧಿಗಳು ಅಂತಹ ಫೋಟೋ ಹಾಗೂ ವಿಡಿಯೋಗಳನ್ನೇ ಎಲ್ಲಾ ಕಡೆ ಹರಡಿಸಿ ಭಾರತದ ಬಗ್ಗೆ ಕಪ್ಪು ಚುಕ್ಕೆಯನ್ನ ಸೃಷ್ಟಿಸ್ತಾ ಇದ್ರು. ಆದ್ರೆ ಭಾರತವನ್ನ ನಾವೇ ಸ್ವಚ್ಛ ಮಾಡಬೇಕು ಅನ್ನೋ ಜಾಗೃತಿ ಮೂಡಿದ್ದು ಇಲ್ಲ. ಖುದ್ದು ಮೋದಿಯೇ ಕಸ ಗುಡಿಸೋ ವಿಡಿಯೋ ನೋಡಿ ಎಲ್ಲರೂ ಆಡಿಕೊಂಡ್ರು. ಅದು ಸಾಂಕೇತಿಕ ಅನ್ನೋದು ಸಾಮಾನ್ಯ ಜ್ಞಾನ.
ಖುದ್ದು ಮೋದಿಯೇ ಮಾಡುವಾಗ ನಾವು ಮಾಡಬೇಕು ಅನ್ನೋ ಮೋಟಿವೇಶನ್ ಗಾಗಿ ಅದನ್ನ ಮಾಡಿದ್ರು. ಆದ್ರೆ ಭಾರತದಲ್ಲಿ ಸಾಮಾನ್ಯ ಜ್ಞಾನ ಇರುವವರ ಸಂಖ್ಯೆ ದೊಡ್ಡದಿದ್ದರಿಂದ ಇದು ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಆಯಿತು. ಇನ್ನು ಸಂಪರ್ಕಗಳು, ಗಾಂಧಿ ಹೇಳಿರೋ ಹಾಗೆ ದೇಶದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕು ಅಂತ. ಗಾಂಧಿ ಹೆಸರಲ್ಲಿ ರಾಜಕೀಯ ಮಾಡುವವರು ಇದನ್ನ ಎಷ್ಟರ ಮಟ್ಟಿಗೆ ನೆನಪಿಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಭಾರತ ಸಂಪರ್ಕ ವಲಯದಲ್ಲಿ ದೊಡ್ಡ ಮೈಲುಗಳನ್ನ ತಲುಪಿದೆ. ಹೈವೇಗಳು, ಎಕ್ಸ್ಪ್ರೆಸ್ ವೇಗಳು, ಏರ್ಪೋರ್ಟ್ಸ್, ಗ್ರಾಮಗಳನ್ನು ತಲುಪಿಸಲು ಸಂಪರ್ಕ ವ್ಯವಸ್ಥೆ ಇದೆಲ್ಲವೂ ಕಳೆದ 12 ವರ್ಷಗಳ ಮುಂಚೆ ಎಲ್ಲಿತ್ತು, ಈಗ ಎಲ್ಲಿದೆ ಅನ್ನೋದು ಜನರ ಗಮನಕ್ಕೆ ಬಂದಿದೆ. ಈಗಲೂ ಕೂಡ ಇದು ಸಂಪೂರ್ಣ ಮುಗಿದಿದೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಆಯಾ ಕ್ಷೇತ್ರಗಳ ನಾಯಕರು, ಸರ್ಕಾರಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಇದು ಸಂಪೂರ್ಣ ಆಗೋದು. ಇನ್ನು ದೇಶದ ಭದ್ರತಾ ವಿಚಾರಕ್ಕೆ ಬಂದ್ರೆ ಆರ್ಟಿಕಲ್ 370ರ ರದ್ದತಿ. ಇದರ ಬಗ್ಗೆ 1000 ಸಲ ಹೇಳಿದ್ರು ಕೆಲವರ ತಲೆಗೆ ಇದರ ಮಹತ್ವ ಹೋಗೋದಿಲ್ಲ. ಯಾಕಂದ್ರೆ ಭಾರತದಲ್ಲಿ ಎಂತೆಂಥ ಜನರಿದ್ದಾರೆ ಅನ್ನೋದು ನಿಮಗೆ ಗೊತ್ತಲ್ವಾ. ಭಾರತದ ತುತ್ತ ತುದಿಯಲ್ಲಿ ಉಗ್ರ ಚಟುವಟಿಕೆ ಆಕ್ಟಿವ್ ಆಗಿದ್ದು ಅದಕ್ಕೆ ಇಂಥ ನಾಲಾಯಕ್ ನೀತಿ ಸಹಕಾರಿಯಾಗಿದೆ ಅಂದ್ರೆ ಅದನ್ನ ಯಾವತ್ತೂ ಕಿತ್ತು ಬಿಸಾಡ್ಬೇಕಿತ್ತು. ಹಾಗೆ ಮಾಡಿದಿದ್ರೆ ಉಗ್ರ ದಾಳಿಗಳಿಗೆ ಬಲಿಯಾದ ಎಷ್ಟೋ ಜೀವಗಳು ಉಳಿತಾ ಇದ್ವೇನೋ. ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟಿರೋ ನಮ್ಮ ಸೈನಿಕರು ಉಗ್ರರ ಹಾಗೂ ದುಷ್ಕರ್ಮಿಗಳಿಂದ ಕಲ್ಲೇಟು ತಿಂತಾ ಇದ್ರು. ಅದನ್ನ ನೋಡಿ ಆಕ್ರೋಶ ಬರಲಿಲ್ಲ ಅಂದ್ರೆ ಅಂತವರಿಗೆ ಯಾವ ಪದ ಬಳಸಬೇಕು ಅನ್ನೋದನ್ನ ನೀವೇ ನೆನಪು ಮಾಡ್ಕೊಳ್ಳಿ. ಈ ಹೊತ್ತಲ್ಲಿ ಆರ್ಟಿಕಲ್ 370ನ್ನ ಕಿತ್ತು ಬಿಸಾಡಿ ಕ್ರಾಂತಿ ಮಾಡಿದ್ದು ಮೋದಿ ಸರ್ಕಾರ. ಇದರ ಬೆನ್ನಲ್ಲೇ ಆತ್ಮ ನಿರ್ಭರ್ ಅನ್ನೋ ಕಾನ್ಸೆಪ್ಟ್ ತಂದು ರಕ್ಷಣಾ ವಲಯದಲ್ಲಿ ದೇಸಿ ಮೇಡ್ ಅಸ್ತ್ರಗಳ ತಯಾರಿಕೆಗೆ ಆದ್ಯತೆ ಕೊಡೋ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇವತ್ತು ಭಾರತದ ರಕ್ಷಣಾ ರಫ್ತು 23,622 ಕೋಟಿ ತಲುಪಿದೆ. ತೇಜಸ್, INS ವಿಕ್ರಾಂತ್ ಹಾಗೂ ಬ್ರಹ್ಮೋಸ್ ಭಾರತದ ಹೆಸರನ್ನ ಲ್ಯಾಂಡ್ ಮಾರ್ಕ್ ಆಗುವಂತೆ ಮಾಡಿವೆ. ಅಷ್ಟೇ ಅಲ್ಲದೆ ಇವತ್ತು ಭಾರತದ ಮೇಲೆ ಉಗ್ರರು ಅಟ್ಯಾಕ್ ಮಾಡಿದ್ರೆ ಪ್ರಧಾನಿ ಅಳೋ ಪರಿಸ್ಥಿತಿ ಇಲ್ಲ. ಬದಲಾಗಿ ನಮ್ಮನ್ನ ಟಚ್ ಮಾಡಿದ್ರೆ ಮತ್ಯಾವತ್ತು ನಿದ್ದೆ ಮಾಡದ ರೀತಿ ಬಡಿಯೋ ಮಟ್ಟಕ್ಕೆ ಭಾರತ ಬಲಿಷ್ಠವಾಗಿದೆ. ನಿಮಿಷಗಳಲ್ಲಿ ನಮಗೆ ಸಪೋರ್ಟ್ ಕೊಡೋದಕ್ಕೆ ನಂಬಿಕಸ್ಥ ಸ್ನೇಹಿತ ದೇಶಗಳು ಕೂಡ ಇವೆ. ಇನ್ನು ಜಾಗತಿಕ ಮಟ್ಟದಲ್ಲಿ ನೋಡ್ತಾ ಹೋದ್ರೆ ಭಾರತ ಇವತ್ತು 5ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ, 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ನಲ್ಲಿರೋ ದೇಶ. ವಾಸ್ತವ ಏನಂದ್ರೆ ಇದು ಅಚ್ಚರಿ ಪಡೋ ವಿಚಾರ ಆಗಬಾರದಿತ್ತು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇರೋ ಮ್ಯಾನ್ ಪವರ್ಗೆ ನಾವು ಇಡೀ ಜಗತ್ತನ್ನೇ ಆಳಬಹುದು. ಆದ್ರೆ ಇದರ ಅರ್ಥ, ಮಹತ್ವ ಬಹುತೇಕರಿಗೆ ಗೊತ್ತೇ ಇಲ್ಲ. ಇಂದು ನಮ್ಮ ರಾಜತಾಂತ್ರಿಕತೆ ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ G20 ಕ್ವಾಡ್ ನಲ್ಲಿ ಭಾರತದ ಪಾತ್ರ ಪರಿಣಾಮಕಾರಿಯಾಗಿದೆ. ಎಷ್ಟೋ ಒಕ್ಕೂಟಗಳಲ್ಲಿ ಭಾರತ ಸದಸ್ಯ ದೇಶ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಯಾವುದೇ ವಸ್ತುವಿಗೆ ನಾವು ಒಬ್ಬರನ್ನೇ ಡಿಪೆಂಡ್ ಆಗೋ ಪರಿಸ್ಥಿತಿ ಇಲ್ಲ. ಇರಾನ್ ಇಸ್ರೇಲ್ ಯುದ್ಧದ ನಡುವೆಯೂ ಇರಾನ್ ಭಾರತಕ್ಕೆ ಸಹಾಯ ಮಾಡ್ತು. ಮೊನ್ನೆಯಷ್ಟೇ UAE ಜೊತೆಗೆ ಭಾರತದ ಡೀಲ್ ಯಶಸ್ವಿಯಾಗಿದೆ. ರಷ್ಯಾ ಕೂಡ ನಮಗೆ ತೈಲ ಸಪ್ಲೈ ಮಾಡುತ್ತೆ. ಇದೆಲ್ಲದರ ಜೊತೆಗೆ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳೋ ಕೆಲಸಗಳು ಕೂಡ ಆಗ್ತಾ ಇದೆ. ಭಾರತಕ್ಕೆ ಕಷ್ಟ ಬಂದಿದೆ ಅಥವಾ ಬರಬಹುದು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಹಾಗಂದ ಮಾತ್ರಕ್ಕೆ ನನ್ ಕೈಲೇನು ಮಾಡಕ್ಕಾಗಲ್ಲ, ನೀವ್ ಹೆಂಗಾದ್ರೂ ಹಾಳಾಗ್ ಹೋಗಿ ಅಂತ ಸರ್ಕಾರ ಕೈ ಎತ್ತಿದಿದ್ರೆ ಅವತ್ತು ಬೊಬ್ಬೆ ಹೊಡೆಯೋದ್ರಲ್ಲಿ ಒಂದು ಅರ್ಥ ಇರುತ್ತೆ, ಪ್ರಶ್ನೆ ಮಾಡೋದಕ್ಕೂ ಒಂದು ಕಾರಣ ಇರುತ್ತೆ, ರೊಚ್ಚಿಗೇಳೋದಕ್ಕೂ ಒಂದು ಆಯಾಮ ಇರುತ್ತೆ. ಆದ್ರೆ ಕೈ ಕಟ್ಟಿ ಕೂರದೆ ಮುನ್ನುಗ್ತಾ ಇರುವಾಗ ದೇಶದ ಪ್ರಜೆಯಾಗಿ ಕೇವಲ ಆರೋಪಗಳನ್ನ ಮಾತ್ರ ಮಾಡ್ಬೇಕಾ ಅಥವಾ ಬೆಂಬಲ ಕೊಡ್ಬೇಕಾ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ.